ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ನೇತ್ರ. ನಾನು ನೇತ್ರ. ಇದು ಗುರುವಾರ ರಾತ್ರಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಮತ್ತೆ ಉಂಡೆಯನ್ನು ಕಟ್ತಾಯಿದ್ದೀನಿ. ನಾನು ಆಲ್ರೆಡಿ ನಿಮಗೆ ಉಂಡೆ ವಿಡಿಯೋವನ್ನು ತೋರಿಸಿದ್ದೀನಿ. ಉಂಡೆ ಕಟ್ಟೋ ವಿಡಿಯೋವನ್ನು ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದು ನಾನು ಗುರುವಾರ ಸಂಜೆ ನೈಟ್ ಕಟ್ತಾಯಿದ್ದೀನಿ. ಏಕೆಂದರೆ ನನಗೆ ಅದು ಯೂಸ್ ಮಾಡಿದ್ವಲ್ಲ, ಮತ್ತೆ ಈ ಹಬ್ಬಕ್ಕೆ ಹೊಸ್ದಾಗಿ ಕಟ್ಟಬೇಕಂತ ಅನ್ನಿಸ್ತು. ಎಲ್ಲ ಮತ್ತೆ ನಾನು ಹೊಸ್ದಾಗಿ ನೈವೇದ್ಯಕ್ಕಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಶೇಂಗಾ ಉಂಡೆ, ಕಡಲೆ ಉಂಡೆ, ಎಳ್ಳುಂಡೆ, ಆಮೇಲೆ ಲಾಸ್ಟಿಗೆ ಪುರಿ ಉಂಡೆ ತೋರಿಸಿದ್ದೀನಿ. ಅಂದರೆ ಮಂಡಕ್ಕಿ ಉಂಡೆ ಮತ್ತು ಚಿಗಳಿ ಅಂತೀವಲ್ಲ, ಎಳ್ಳಿನ ಚಿಗಳಿ ಮತ್ತು ತಂಬಿಟ್ಟಿಗೆ ನಾನು ಒಂದು ಸ್ವಲ್ಪ ನವಣೆ ಹಾಕಿದ್ದೀನಿ ಮತ್ತು ನೆಲ್ಲಕ್ಕಿ ಅಂದರೆ ವೈಟ್ ರೈಸು. ಇವಿಷ್ಟನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ. ಪಾಕ ಮಾಡುವಾಗ ನಾನು ಈ ಹಿಂದೆ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಲ್ವ, ಆ ಪಾಕವನ್ನು ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಅದನ್ನು ನೋಡಬೇಕು, ಅದು ಪಾಕ ಬಂದಿದೆ ಇಲ್ಲ ಅಂಥೇಳಿ. ಗಟ್ಟಿ ಪಾಕ ಬರಬೇಕು, ಬಟ್ ಅದು ಟಣ್ಣಂಥ ಸೌಂಡ್ ಯಾವುದೇ ಕಾರಣಕ್ಕೂ ಬರಬಾರ್ದು. ನೀರಲ್ಲಿ ಅದು ಕರಗಬಾರ್ದು. ಅದು ನಾವೇನು ಬೆಲ್ಲದ ಪಾಕ ಹಾಕಿರ್ತೀವಲ್ವ, ಅದು ನೀರಲ್ಲಿ ಕರಗಬಾರ್ದು. ಹಾಗಿದ್ದರೆ ಅದು ರೆಡಿ ಬಂದಿದೆ ಅಂಥೇಳಿ. ಗಟ್ಟಿ ಟಣ್ಣಂತ ಏನಾದರೂ ಸೌಂಡ್ ಬಂತು ಅಂದರೆ ಅದು ತುಂಬ ಗಟ್ಟಿಯಾಗಿಬಿಡುತ್ತೆ. ಉಂಡೆ ತುಂಬ ಹಾರ್ಡ್ ಆಗ್ತವೆ, ಸ್ಮೂತ್ ಆಗಲ್ಲ. ಹಾಗಾಗಿ ನಾವು ಹದವಾಗಿ ಉಂಡೆಯನ್ನು ಕಟ್ಟಿದರೆ ಒಂದು ತಿಂಗಳಾನುಗಟ್ಟಲೆ ಇಡ್ಬೋದು. ಮತ್ತು ಒಣ ಕೊಬ್ಬರಿಯನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ, ಅದು ಆಲ್ರೆಡಿ ಫ್ರೈ ಗಟ್ಟಿಯಾಗಿರುತ್ತೆ, ನಾವು ಸ್ವಲ್ಪ ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಅದು ಸಹ ತುಂಬ ದಿನಗಳ ಕಾಲ ಇಡ್ಬೋದು. ನಾನು ಹೇಳಿದ್ದೀನಿ ಹಿಂದಿನ ವೀಡಿಯೋದಲ್ಲಿ. ಇದು ಲಾಸ್ಟಲ್ಲಿ ತಂಬಿಟ್ಟು ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಪುರಿ ಉಂಡೆಗೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಮಂಡಕ್ಕಿಯನ್ನು ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಮಾಡಿಲ್ಲ, ಸ್ವಲ್ಪ ಮೆತ್ತಗೆ ಸ್ಮೂತ್ ಅನ್ನಿಸ್ತಾ ಇತ್ತು. ನೋಡ್ತಾ ಇದ್ದೀರಲ್ವ. ಇದು ಕಟ್ಟಲಿಕ್ಕೆ ಸ್ವಲ್ಪ ತುಂಬ ನಿಮಗೆ ಕಷ್ಟ ಆದರೆ ಸ್ವಲ್ಪ ಕಡಲೆ ಹಿಟ್ಟಿರುತ್ತಲ್ವ, ಅದನ್ನ ಹಾಕ್ಕೊಂಡು ಕಟ್ಟಬೇಕು. ಆಗ ಹೇಳ್ದಾಗೆ ಸ್ವಲ್ಪ ಅದನ್ನು ಜಸ್ಟ್ ಫ್ರೈ ಮಾಡ್ಕೋಬೇಕು ಅಷ್ಟೇ. ಸ್ವಲ್ಪ ಮಂಡಕ್ಕಿ ಬಿಸಿಯಾಗೋವರೆಗೂ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸ್ವಲ್ಪ ನಂದು ಸ್ಮೂತ್ ಮೆತ್ತಗೆ ಅನಿಸ್ತಿತ್ತು ಬಿಟ್ಟರೆ, ಅದರ್ವೈಸ್ ತುಂಬ ಚೆನ್ನಾಗಿತ್ತು. ತಂಬಿಟ್ಟು, ಎಳ್ಳಿಂದು, ಶೇಂಗಾ, ಕಡಲೆ ಪ್ರತಿಯೊಂದು ಮಾಡಿದ್ದೀನಿ. ಫಸ್ಟ್ ಆಲ್ರೆಡಿ ನಾನು ಪೂಜೆಗೆಲ್ಲ ಸಾಮಾನೆಲ್ಲ ಬೆಳಗ್ಗೆ ಎದ್ದು 3 ಗಂಟೆಗೆ ಎದ್ದಿದ್ದೆ. ಒಳ್ಳೆ ವಾತಾವರಣ, ಪೀಸ್ಫುಲ್, ತುಂಬ ಚೆನ್ನಾಗಿತ್ತು. ಬೆಳಗಿನ ವಾತಾವರಣ ಗೊತ್ತಲ್ವ. ಪೂಜೆ ಮಾಡಲಿಕ್ಕೆ ಬೆಳಗಿನ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬ ಚೆನ್ನಾಗಿರುತ್ತೆ. ನಮ್ಮದು ಮನಸ್ಸು ಕೂಡ ಒಂಥರ ತುಂಬ ಶಾಂತವಾಗಿರುತ್ತೆ. ಬನ್ನಿ, ಇಲ್ಲಿಂದ ಪೂಜೆ ಸ್ಟಾರ್ಟ್ ಆಗಿದೆ. ಫಸ್ಟು ನಮ್ಮ ಮನೆ ದೇವರಿಗೆ ಪೂಜೆಯನ್ನು ಮಾಡಿದೆ, ಮತ್ತು ನಮ್ಮ ರಾಯರ ಪೂಜೆನೂ ಕೂಡ ಆಯಿತು. ಆಮೇಲೆ ನಾನಿಲ್ಲಿ ಇನ್ನು ಬೆಳಗ್ಗೆ ಮಗ ಬೇರೆ ಎಕ್ಸಾಮ್ಸ್ ಇರೋದ್ರಿಂದ ಓದ್ಕೊಳ್ತಾ ಇದ್ದ. ನನಗೆ ಯಾರು ವೀಡಿಯೋ ಮಾಡಲಿಕ್ಕೆ ಯಾರೂ ಹೆಲ್ಪ್ ಅಂತ ಇರಲಿಲ್ಲ. ನಾನೇ ಟ್ರೈಪಾಡ್ ಹಾಕ್ಕೊಂಡು ಮಾಡಿದ್ದೀನಿ. ಸುಮಾರು ಇದು 2 ತಾಸು ವೀಡಿಯೋ ಆಗಿತ್ತು. ಏಕೆಂದರೆ ಪೂಜೆ ಮಾಡುವಾಗ ಬಂದು ಮತ್ತೆ ನಾನಲ್ಲಿ ಆನ್ ಮಾಡೋದು ಆಫ್ ಮಾಡೋದು ಮಾಡೋಕ್ಕಾಗಲ್ಲಲ್ವ. ಹಾಗಾಗಿ ನಾನೇನು ಮಾಡಿದ್ದೆ, ಟ್ರೈಪಾಡ್ ಹಾಕಿ ಬಿಟ್ಬಿಟ್ಟಿದ್ದೆ, ಕ್ಯಾಮ್ರಾ ಮೊಬೈಲ್ ಸೆಟ್ ಮಾಡಿ. ಹಂಗಾಗಿ 2 hours ಆಗಿತ್ತು. ಎಡಿಟಿಂಗ್ ಮಾಡಿ ಕಟ್ ಮಾಡಿ, ಅಂದರೆ ಸ್ಕಿಪ್ ಮಾಡಿ ನಿಮಗೆ ಶೇರ್ ಮಾಡಿದ್ದೀನಿ. ಇಲ್ಲಿ ಕಮಲ್ದು ಏನು ಗೊತ್ತಾ, ಅದು ಮಗ್ಗಿತ್ತು, ತುಂಬ ಮೊಗ್ಗಿತ್ತು. ಹಬ್ಬ ಅಲ್ವಾ, ಹಾಗಾಗಿ ಮಗ್ಗನ್ನೇ ಎಲ್ಲ ತುಂಬ ಕಾಸ್ಟ್ಲಿನೇ ಇತ್ತು. ಹಾಗಾಗಿ ಅದು ನಾನೇನು ಮಾಡಿದೆ, ಮಗ್ಗಿತ್ತಲ್ಲ ಬೆಳಗ್ಗೆ ನೀರಲ್ಲಿ ಹಾಕಿಟ್ಟಿದ್ದೆ, ಅದು ಆದರೂ ಅರಳಿರಲಿಲ್ಲ. ಮತ್ತು ನಾನೀಗ ಇದೆಲ್ಲ ಇದನ್ನು ಮಾಡ್ತಾ ಅರಳಿಸಿದ್ದೀನಿ. ನೋಡ್ತಾ ಇರ್ಬೋದು. ನಾನು ಫಾಸ್ಟ್ ಮೋಷನಲ್ಲಿ ತೋರಿಸಿದ್ದೀನಿ, ಸ್ಪೀಡಲ್ಲಿ. ನಾನಿಷ್ಟು ಅವಸರವಾಗಿ ಪೂಜೆ ಮಾಡಿಲ್ಲ. ಯಾವುದೇ ನಾವು ಇದನ್ನು ಮಾಡುವಾಗ, ಪೂಜೆ ಪುನಸ್ಕಾರ ಈ ಥರ ಮಾಡುವಾಗ ನಾವು ಅವಸರದಿಂದ ಮಾಡಬಾರ್ದು. ನಿಧಾನಾಗಿ ಆರಾಮಾಗಿ ಕೂತ್ಕೊಂಡು ಮಾಡಬೇಕು. ಮತ್ತೊಮ್ಮೆ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ. ಲೇಟ್ ಆಗಿದೆ ವಿಡಿಯೋ ಆಲ್ರೆಡಿ. ಎಲ್ಲ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಮನೆ ಕ್ಲೀನಿಂಗ್ ಇರುತ್ತೆ, ನೈವೇದ್ಯಕ್ಕೆ ಜೋಡಿಸ್ಕೊಳ್ಳೋದಿರುತ್ತೆ, ಪ್ರತಿಯೊಂದು ಇರುತ್ತೆ ಅಲ್ವ. ಹಾಗಾಗಿ ನಾವು ಇದು ಈ ಥರ ಎಲ್ಲ ಮಾಡುವಾಗ ಒಂದು ರೀತಿ ಸಂತೋಷ, ಖುಷಿ ಇರುತ್ತೆ. ಬಟ್ ಏನಂದರೆ ಒಂದು ಸ್ವಲ್ಪ ಸ್ಟ್ರೈನ್ ಆಗುತ್ತೆ. ಹೆಲ್ಪ್ ಅಂತ ಯಾರೂ ಇಲ್ಲ ಅಂದರೆ, ಮಾಡೋರಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನೆಲ್ಲ ರಾತ್ರಿ 10:30, 11ವರೆಗೂ ಮಾಡ್ಕೊಂಡಿದ್ದೆ. ಆಮೇಲೆ ಮತ್ತೆ ಬೆಳಗಿನ ಜಾವ 3 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡೆ. ರಾತ್ರಿ ಎಷ್ಟಾಗುತ್ತೋ ಅಷ್ಟು ನಾನೆಲ್ಲ ಮಾಡಿಕೊಂಡಿದ್ದೆ. ಬೆಳಗ್ಗೆ ಪೂಜೆಗೆ ಏನೇನು ಬೇಕಾಗುತ್ತೆ
ಬೇಕಾಗುತ್ತೋ ನೈವೇದ್ಯ ಎಲ್ಲನೂ ಮಾಡ್ಕೊಂಡಿದ್ದೆ. ಕರಿಗಡುಬು ಅಂತ ಮಾಡ್ತೀವಲ್ವ, ಹೋಳಿಗೆ ಮಾಡಿರಲಿಲ್ಲ, ಕರಿಗಡುಬು ಮಾಡಿದ್ದೆ. ಮತ್ತು ಸ್ವಲ್ಪ ಏನಾದರೂ ಪಾಯಸ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ. ಏನೇನು ಬೇಕಾಗುತ್ತೋ ಎಲ್ಲವನ್ನು ನಾನು ಮಾಡಿಕೊಂಡಿದ್ದೆ. ನಿಧಾನಕ್ಕೆ ನಾನು ಪೂಜೆ ಮಾಡಿದ್ದೀನಿ, ಬಟ್ ಒಂದೊಂದು ಹತ್ರ ಫಾಸ್ಟ್ ಮೋಷನ್ನಲ್ಲಿ ಅಂದರೆ ಸ್ಪೀಡ್ ಇಟ್ಟಿದ್ದೀನಿ ವೀಡಿಯೋನ, ನೀವು ನೋಡ್ತಾ ಹೋಗ್ಬೋದು. ಎಲ್ಲ ಸಾಮಾನುಗಳನ್ನು ಜೋಡಿಸ್ಕೊಂಡು ಪೂಜೆ ಮಾಡೋದ್ರಲ್ಲಿ ಏನೋ ಒಂದು ನಮಗೆ ಸಮಾಧಾನ ಅನಿಸುತ್ತೆ. ಏನೇ ಆಗಲಿ ನಮಗೆ ಒಂದು ನಮಗೆ ಕೈಲಾದಷ್ಟು ಸರಳವಾಗಿ ಸುಂದರವಾಗಿ ಮಾಡ್ಕೋಬೋದು. ಅಲಂಕಾರನ ದೊಡ್ಡದಾಗಿ ಇರಬೇಕು ಅಂತ ಏನಿಲ್ಲ, ಇಲ್ಲಿ ನಮ್ಮ ಮನಸ್ಸಿನಲ್ಲಿ ಭಕ್ತಿ ಇರಬೇಕು ಅಷ್ಟೇ. ಈ ಥರ ನಾವು ನಿಧಾನವಾಗಿ ಆ ಥರ ಪಡದೆ ಎಲ್ಲವನ್ನು ನಾವು ಜೋಡಿಸ್ಕೊಂಡು ಹಿಂದಿನ ದಿನಲೆಯ ನಾವು ಪೂಜೆ ಮಾಡಿದರೆ, ಭಕ್ತಿಯಿಂದ ನಾವು ಪೂಜೆ ಮಾಡಿದರೆ ಆ ದಿನದ ಅನುಭವವೇ ಬೇರೆ ಅಲ್ವಾ. ಏನಂದರೆ ನಾವು ಈ ಪೂಜೆಗೆ ಏನೇನು ಬೇಕು, ಏನೇನು ತರಬೇಕಾಗುತ್ತೆ ಮಾರ್ಕೆಟಲ್ಲಿ, ಯಾವುದೇ ಒಂದು ಗ್ರೋಸರಿ ಆಗಿರ್ಬೋದು, ಒಂದು ಪೂಜಾ ಐಟಮ್ಸ್ ಆಗಿರ್ಬೋದು, ನಾವೊಂದು ಲಿಸ್ಟ್ ಅಂತ ಒಂದು ಮಾಡ್ಕೋಬೇಕು. ನನಗೂ ಏನೋ ಒಂದು ಮಿಸ್ಸಿಂಗು ಆಯಿತು ಅಂತ ಅನಿಸ್ತೈತೆ. ಇನ್ನೂ ಒಂದು ಸ್ವಲ್ಪ ನಿಧಾನವಾಗಿ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಬಟ್ ಆದರೂ ಇಲ್ಲಿ ನನಗೆ ಟೈಮ್ ಆಗಲಿಲ್ಲ. ನೋಡೋಣ ವರಮಹಾಲಕ್ಷ್ಮಿ ಬಂದಾಗ ನಾನು ಎಲ್ಲ ಒಂದು ಲಿಸ್ಟ್ ಮಾಡ್ಕೊಳ್ಳೋಣ ಅನಿಸುತ್ತೆ. ಒಂದೊಂದು ಎಲ್ಲ ಮರ್ತೋಗ್ಬಿಡುತ್ತೆ ಗಡಿಬಿಡಿಯಲ್ಲಿ. ಬೆಳಗ್ಗೆ ಜೋಡಿಸ್ಕೋಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಇರುತ್ತಲ್ವ, ಹಾಗಾಗಿ ಏನೋ ಒಂದೊಂದು ಮಿಸ್ ಆಗುತ್ತೇನೋ ಅಂತ ಭಯನೂ ಇರುತ್ತೆ. ಎಲ್ಲ ತಂದಿರ್ತೀವಿ, ಏನಿಟ್ವಿ ಏನಿಟ್ಟಿಲ್ಲ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ನಾನು ನೆಕ್ಸ್ಟು ಮಾಡುವಾಗ ಒಂದು ಲಿಸ್ಟ್ ಮಾಡ್ಕೊಂಡ್ಬಿಡ್ತೀನಿ, ನನಗೆ ನೆನಪು ಹೋಗುತ್ತೆ ಅಂಥೇಳಿ. ಆ ಲಿಸ್ಟ್ ಪ್ರಕಾರನೇ ನಾವು ಬೆಳಗ್ಗೆ ಒಂದು ಟೈಮು ಹಬ್ಬದ ಎಂದಿನ 2-3 ದಿನ ಹಬ್ಬ ಇದೆ ಅಂದಾಗ ನೋಡ್ಕೊಂಡ್ಬಿಟ್ರೆ ಆವಾಗ ನಮಗೆಲ್ಲವೂ ಅರೇಂಜ್ ಮಾಡ್ಕೋಬೋದು ಅಂಥೇಳಿ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಎಲ್ರಿಗೂ ಒಂದು ಹೆಣ್ಮಕ್ಳಿಗೆ ಒಂದು ಖುಷಿಯಾಗಿ ಒಂದು ಖುಷಿಯ ದಿನ ಅನ್ಬೋದು. ಈ ವರಮಹಾಲಕ್ಷ್ಮಿ ಎಲ್ಲರ ಮೇಲೆ, ಈ ವರಮಹಾಲಕ್ಷ್ಮಿ ಕೃಪೆ ಎಲ್ಲರ ಮೇಲೆ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ, ಹಾರೈಸ್ತೀನಿ. ನಮ್ಮ ಭಾರತೀಯ ಸಂಪ್ರದಾಯಗಳಲ್ಲಿ ಹಬ್ಬಗಳಿಗೆ ಬಹಳ ಒಂದು ಮಹತ್ವವಿದೆ ಅಲ್ವಾ. ಇವು ಹಿರಿಯರನ್ನು ನೆನಪಿಸಿಕೊಳ್ಳುವಂಥ ಹಬ್ಬಗಳು ಇದ್ದಾವೆ, ಒಂದು ಖುಷಿ ಕೊಡುವಂಥ ಹಬ್ಬಗಳಿದ್ದಾವೆ. ಒಂದು ಈ ವರಲಕ್ಷ್ಮಿ ಅಂದರೆ ನಮ್ಗೆ ಏನೇನು ಬೇಕು, ಏನೇನು ಬೇಕು ಅಂತೇಳಿ ಕೇಳ್ಕೊಳ್ಳೋವಂಥ ವರಲಕ್ಷ್ಮಿ ಅಂತಲೇ. ಆಲ್ರೆಡಿ ನಿಮಗೆ ವರಲಕ್ಷ್ಮಿ ಕತೆ ಗೊತ್ತಿರ್ಬೋದು, ನಾನೇನು ಇಲ್ಲಿ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೋತೀನಿ. ಇವು ಇಂತಹ ಸಂಪ್ರದಾಯ ಮತ್ತು ಇಂಥ ಸಂಸ್ಕೃತಿಯನ್ನು ನಮ್ಮ ಮುಂದಿನ ಪೀಳಿಗೆಗೆ, ಮಕ್ಕಳಿಗೆ ಪರಿಚಯಿಸುವಂತಹ ದಿನಗಳು. ಅದಕ್ಕಾಗಿ ಇವೆಲ್ಲ ಹಬ್ಬಗಳು ಇದು ನೀವೇನಪ್ಪ ಪೂಜೆ ಆದಮೇಲೆ ಇದು ಹೂವಿನ ಹಾರ ಹಾಕ್ತಾಯಿದ್ದಾರೆ ಅಂತ ಅಂದ್ಕೋಬೋದು. ಇದು ವಿಡಿಯೋ ಹಿಂದೆ ಮುಂದೆ ಆಗಿದೆ ಎಡಿಟಿಂಗ್ ಮಾಡುವಾಗ, ಹಂಗಾಗಿ ನಾನು ನಿಮಗೆ ಇದು ಎಲ್ಲ ಇದಾದಮೇಲೆ ವಿಡಿಯೋ ಇದನ್ನು ಹಾಕಿದ್ದೀನಲ್ಲ ನಿಮಗೆ ಅನ್ನಿಸ್ಬೋದು, ಬಟ್ ಏನಿಲ್ಲ, ಹಿಂದೆ ಮುಂದೆ ಆಗಿದೆ ವಿಡಿಯೋ ನಾನು ಮಾಡುವಾಗ, ಎಡಿಟಿಂಗ್ ಮಾಡುವಾಗ. ಸೊ ಹಂಗಾಗಿ ಇವನ್ನ ನಮ್ಮ ಪೀಳಿಗೆಗೆ ನಾವು, ಮುಂದಿನ ಪೀಳಿಗೆಗೆ ಇದನ್ನೊಂದು ನಾವು ಈ ಥರ ಎಲ್ಲ ಮಕ್ಕಳಿಗೆ ಕೂರಿಸ್ಕೊಂಡು ಪರಿಚಯ ಮಾಡಿಕೊಡ್ಬೇಕು ಅಂತ. ಇವೆಲ್ಲ ಕುಟುಂಬದ ಜನರನ್ನು, ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರನ್ನು ಒಟ್ಟುಗೂಡಿಸುವ ಒಂದು ಸಂತೋಷ ಪಡುವಂತಹ ಹಬ್ಬಗಳು, ದಿನಗಳು ಅಂತ ಹೇಳ್ಬೋದು. ಇಂಥ ಹಬ್ಬಗಳು ಬಂದಾಗ ಎಲ್ಲರೂ ಪ್ರತಿಯೊಬ್ಬರು ಕುಟುಂಬದಲ್ಲಿ ಇರಬೇಕು ಅಂತ ಈ ಥರ ಎಲ್ಲ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದ್ರಾಗೆ ತಪ್ಪೇನಿಲ್ಲ. ಈ ಬೆಳಗಿನ ಜಾವ, ಬೆಳಗಿನ ವಾತಾವರಣ, ಹೊರಗಡೆ ಹಕ್ಕಿಗಳ ಚಿಲಿಪಿಲಿ, ಒಳಗಡೆ ನೈವೇದ್ಯಕ್ಕೆ ಆ ಘಮ ಘಮ ಮಾಡಿರತಕ್ಕಂಥ ಅಡುಗೆಗಳು, ಆ ಘಮ ಘಮ ನೈವೇದ್ಯ ಇರ್ಬೋದು, ಅಥವಾ ಹೂವಿನ ಆ ಪರಿಮಳ, ಬೆಳಗಿನ ವಾತಾವರಣ ಎಲ್ಲವೂ ತುಂಬ ಚೆನ್ನಾಗಿತ್ತು. ಏನೋ ಒಂಥರ ಮನಸ್ಸಿಗೆ ತುಂಬಾ ಖುಷಿ ಆಗ್ತಿತ್ತು. ಕೇವಲ ನಾವು ಹಣ ಮಾತ್ರ ಕೇಳಬಾರ್ದು, ಬರೀ ನನಗೆ ಹಣ ಕೊಡು ಅನ್ನೋದಲ್ಲ ಇಲ್ಲಿ. ವರಗಳನ್ನು ಕೇಳಬೇಕಂದ್ರೆ ಪ್ರತಿಯೊಂದು ಇರಬೇಕು ಇಲ್ಲಿ. ಕೇವಲ ಹಣ ಮಾತ್ರವಲ್ಲ, ಆರೋಗ್ಯ, ನೆಮ್ಮದಿ, ಖುಷಿ, ಸಂತೋಷ, ಒಳ್ಳೆಯ ಸಂಬಂಧಗಳು ಇರಬೇಕು. ಇವೆಲ್ಲವೂ ಇದ್ರೇ ನಿಜವಾದ ಸಂಪತ್ತು ಅಂತ ಹೇಳ್ಬೋದು ಅಲ್ವಾ. ಬರೀ ಹಣ ಮಾತ್ರ ಅಲ್ಲ, ಇವೆಲ್ಲವೂ ಇದ್ರೇ ನಮಗೆ ನಿಜವಾದ ಸಂಪತ್ತು. ಆರೋಗ್ಯನೂ ಬೇಕು, ಹಣ ಇದ್ದರೆ ಸಾಲದ, ನಮಗೆ ಆರೋಗ್ಯನೂ ಕೂಡ ಬೇಕು. ಹಾಗಾಗಿ ದೇವಿಯಲ್ಲಿ ನಾವೆಲ್ಲವನ್ನು ಕೇಳ್ಕೋಬೇಕು. ಮಕ್ಕಳ ಒಳಿತಿಗಾಗಿ, ನಮ್ಮ ಅಥವಾ ಹಸ್ಬೆಂಡ್ಸು, ಅತ್ತೆ ಮಾವ, ಅಪ್ಪ ಅಮ್ಮ ಯಾರೇ ಆಗಿರ್ಬೋದು, ಎಲ್ಲರಿಗೂ ಆರೋಗ್ಯಕ್ಕಾಗಿ, ಎಲ್ಲರ ಒಳಿತಿಗಾಗಿ ಈ ಪೂಜೆಯನ್ನು ಮಾಡ್ತಕ್ಕದ್ದು.
ಯಾವಾಗಲೂ ನಾವು ಬ್ಯುಸಿ 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 ಅಂತ ಇರ್ತೀವಿ. ಯಾವಾಗಲೂ ನಾವು ಬ್ಯುಸಿ ಇದ್ರೂ ಕೂಡ ಈ ಸಂಪ್ರದಾಯಗಳನ್ನು ನಾವು ಮರಿಬಾರ್ದು ಅಲ್ವಾ? ಈ ಥರ ನಾವು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅಂದರೆ ಪಾಸಿಟಿವ್ ವೈಬ್ಸ್ ಇರುತ್ತೆ. ಈ ದೇವಿಯ ಕೃಪೆ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ. ನಾನು ಇದು ಲಾಸ್ಟಲ್ಲಿ ಟ್ರೈಫೋಡ್ ಹಾಕ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ನಮ್ಮ ಮನೆಯವರು ಬಂದರು ಸ್ವಲ್ಪ ಹೆಲ್ಪ್ ಮಾಡಿ ನನಗೆ ವಿಡಿಯೋ ಅಂದು. ಹಾಗಾಗಿ ಅವ್ರು ಬಂದು ನಾನು ಪೂಜೆ ಮಾಡಿರೋ ಲಾಸ್ಟ್ ವೀಡಿಯೋ ಇದು ಲಾಸ್ಟಲ್ಲಿ ವೀಡಿಯೋ ಮಾಡಿದ್ದಾರೆ. ದಿಸ್ ಈಸ್ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ವೀಡಿಯೋ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಇವತ್ತು ಥ್ಯಾಂಕ್ ಯು ಹೇಳೋಣ. ಈ ಥರ ಒಬ್ಬರು ವೀಡಿಯೋ ಮಾಡೋದ್ರಿಂದ ಚೆನ್ನಾಗಿ ನಾವು ವೀಡಿಯೋಸ್ ಮಾಡ್ಕೊಂಡು ಹೋಗ್ಬೋದು. ಪ್ರಿಯ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಯಾವ ಥರ ಹಬ್ಬವನ್ನು ಆಚರಿಸಿದ್ರಿ? ನಿಮ್ದು ಯಾವ ಥರ ಗ್ರ್ಯಾಂಡಾಗಿ ಆಯಿತಾ? ಯಾವ ಥರ ಮಾಡಿದ್ರಿ? ಕಮೆಂಟಲ್ಲಿ ತಿಳಿಸಿ. ನಾನು ಕೂಡ ಮುಂದಿನ ವರ್ಷ ಬರ್ತಕ್ಕಂಥ ವರಮಹಾಲಕ್ಷ್ಮಿಗೆ ಇನ್ನೂ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗಿನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಏನೋ ಮಿಸ್ಸಿಂಗ್ ಆಗ್ತಾಯಿದೆ, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತಲ್ಲ ಅಂತ ಅನ್ನಿಸ್ತು. ಏನೇ ಆಗಲಿ ಈ ವರ್ಷದಿಂದ ಹಬ್ಬ ಮುಗೀತಲ್ವ, ಏನೇ ಚಿಂತಿಸಿದರೂ ಫಲ ಇಲ್ಲ. ಸ್ವಲ್ಪ ಲಾಸ್ಟಲ್ಲಿ ಅವಸರ ಆಯಿತು, ಮುತ್ತೈದೆಯರಿಗೆ ಕೊಡಬೇಕಲ್ವ, ಮತ್ತು ಅದನ್ನು ಸಹ ನಾನು ಶೂಟ್ ಮಾಡಿಕೊಂಡಿಲ್ಲ. ತುಂಬ ಲಾಸ್ಟಲ್ಲಿ ಅವಸರ ಆಯಿತು ಅನ್ನಿಸ್ತು. ನೋಡೋಣ ಮುಂದಿನ ವರ್ಷದಲ್ಲಿ ಸ್ವಲ್ಪ ಬೇಗ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ. ಎಲ್ಲ ಒಂದು ಟು ಡು ಲಿಸ್ಟ್ ಥರ ಮಾಡಿಕೊಂಡು. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನೀವು ಮನೆಯಲ್ಲಿ ಹೇಗೆ ಆಚರಿಸಿದ್ರಿ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ದೇವರು ಒಳ್ಳೇದು ಮಾಡಲಿ.